ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬೇಳೆ ಇಲ್ಲದೆ ಟೊಮೆಟೊ ಇಟ್ಟು ನಾನು ಇಡ್ಲಿ ಸೈಡ್ ಡಿಶ್ಶು ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನೇ ನಾನು ಇವತ್ತು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾವು ಯಾವಾಗಲೂ ಬೇಳೆ ಸಾಂಬಾರು ಮಾಡ್ತೀವಿ. ಇಡ್ಲಿಗೆ ಸೈಡ್ ಡಿಶ್ ಅಂದರೆ ಸಾಂಬಾರೇ, ಚಟ್ನಿ ಸಾಂಬಾರು ಅಂತ. ಬರೀ ಬೇಳೆ ಹಾಕಿ ಮಾಡೋದಕ್ಕಿಂತ ಈಗ ಟೊಮೆಟೊ ಸೀಸನ್ನು, ಟೊಮೆಟೊ ಸಾಂಬಾರು ಮಾಡೋಣ ಅದೇ ಬೇಳೆ ಸಾಂಬಾರು ಸ್ಟೈಲಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈಗ ನಾನೊಂದು 1/4 kg ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಕುಕ್ಕರ್ಗೆ. ಒಂದು ದಪ್ಪ ಈರುಳ್ಳಿ ಒಂದು 2-3 ಹಾಕಿದ್ದೀನಿ. ಧಾರಾಳವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಈರುಳ್ಳಿ ಟೊಮೆಟೊ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಒಂದು ಸ್ವಲ್ಪ, ಸಾಂಬಾರು ಪುಡಿ ಒಂದು ಸ್ವಲ್ಪ, ಮತ್ತು ಅಚ್ಕಾರದ ಪುಡಿ ಅಂದರೆ ಇಲ್ಲಾಂದರೆ ಸಾರಿನ ಪುಡಿ. ನಾನು ಸಾರಿನ ಪುಡಿ ಹಾಕಿದ್ದೀನಿ, ಅಚ್ಕಾರದ ಪುಡಿ ಹಾಕ್ಬೇಡಿ. ಮತ್ತು ಇಂಗು ಎಲ್ಲ ಹಾಕ್ಬಿಟ್ಟು ನೀರು, ಒಂದು ಲೋಟ ನೀರು ಹಾಕಿ ಒಂದು 3 ವಿಸಿಲ್ ಇಟ್ಕೊಳ್ಳಿ. ಜೀರಿಗೆ ಒಂದು 4 ಹಾಕ್ಕೊಳ್ಳಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಒಂದು 3 ವಿಸಿಲ್, ಹಸಿಮೆಣ್ಸಿನ್ಕಾಯಿ ಒಂದು ಹಾಕಿ, ಇದೆಲ್ಲ ಹಾಕಿ ಒಂದು 3 ವಿಸಿಲ್ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಸಾಂಬಾರು ಬೇಕೋ ಅದಕ್ಕೆ ತಕ್ಕಷ್ಟು ನೀವು ಈರುಳ್ಳಿ ಮತ್ತು ಟೊಮೆಟೊ, ಈರುಳ್ಳಿ ಜಾಸ್ತಿ ಹಾಕಬೇಕು, ಇದಕ್ಕೆ ಆವಾಗಲೇ ಚೆನ್ನಾಗಿರೋದು. ಟೊಮೆಟೊ 1/4 kg ಅಂದರೆ ಈರುಳ್ಳಿ ಒಂದು 150 ಗ್ರಾಮ್ ಆದರೂ ಹಾಕಬೇಕು. ನೋಡಿ, ನಾನು ಎಷ್ಟು ನೀರು ಹಾಕಿದ್ದೀನೋ, ಅದು ಎಷ್ಟು ಟೊಮೆಟೊ ಎಷ್ಟೋ ಅದಕ್ಕೆ ತಕ್ಕಷ್ಟೇ ನೀರು ಹಾಕಿದ್ದೀನಿ. ಅದಕ್ಕೆ ತಕ್ಕಷ್ಟೇ ಬಂದಿದೆ, ಚೆನ್ನಾಗಿ ಬೆಂದಿದೆ. ವಾಸನೆ ಗಮ್ಮಂತ ಬರ್ತಾಯಿದೆ, ಯಾಕಂದರೆ ನಾವು ಸಾಂಬಾರು ಪುಡಿ, ಜೀರಿಗೆ ಮತ್ತು ಸಾರಿನ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಸಪ್ರೇಟು, ಸಾರಿನ ಪುಡಿ ಸಪ್ರೇಟು. ಈಗ ಇದಕ್ಕೆ ನಾನು 2 ಪೌಡ್ರ್ ಹಾಕಿದ್ದೀನಿ. ಒಂದು ಮಾಮೂಲಿ ಸಾರಿನ ಪುಡಿ, ಇನ್ನೊಂದು ಸಾಂಬಾರು ಪುಡಿ. ಸಾಂಬಾರು ಪುಡಿ ಇಲ್ಲಾಂದರೆ ತಿಳಿ ಸಾಂಬಾರು ಪುಡಿ ಇದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೀವು ತಿಳಿ ಸಾಂಬಾರು ಪುಡಿ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕಿ ಮಸ್ತಿಬಿಡೋಣ. ನಾನು ಮತ್ತಿ ಇಟ್ಕೊಂಡು ಮಸಿತೀನಿ. ಮಡಕೆಯಲ್ಲಿ ಮಸಿದ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ತಾನೇ, ಬೇಳೆ ಇದ್ದರೆ ಮಡಕೆಯಲ್ಲಿ ಮಸಿಬೋದು. ನಾನು ಹಂಗೆ ಮಸಿತಾ ಇದ್ದೀನಿ. ಈಗ ಸಾರಿನ ಪುಡಿ ಇಲ್ಲಾಂದರೆ ಇದಕ್ಕೆ ಸಾಂಬಾರು ಪುಡಿ ಬೇಕೇ ಬೇಕು. ಅದರಿಂದ ನೀವು ಬರೀ ಸಾಂಬಾರು ಪುಡಿ ಬೇಕಾದರೆ ಹಾಕ್ಕೊಳ್ಳಿ. ಸಾರಿನ ಪುಡಿ ಹಾಕಿದ್ರೆ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಅದು ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ನಾವು ಅದಕ್ಕೆ ಜೀರಿಗೆ, ಇಂಗು ಎಲ್ಲ ಹಾಕಿದ್ದೀವಲ್ಲ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಬೇಳೆ ಸಾಂಬಾರು ಥರನೇ ಇರುತ್ತೆ, ಆದರೆ ಟೇಸ್ಟು ಚೇಂಜ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುಣಸೆಹಣ್ಣೆಲ್ಲ ಬೇಕಿಲ್ಲ, ಯಾಕಂದರೆ ಟೊಮೊಟೊ ಹಾಕಿದ್ದೀವಿ, ಅದರಿಂದ ಹುಣಸೆಹಣ್ಣು ಏನು ಬೇಕಿಲ್ಲ. ನಾವು ಬೇಳೆ ಹಾಕಿದ್ರೆ ಹುಣಸೆಹಣ್ಣು ಸೇರಿಸ್ಕೋಬೋದು. ಬೇಳೆ ಹಾಕಿಲ್ಲ ಇವತ್ತು, ಬರೀ ಟೊಮೊಟೊ ಸಾಂಬಾರು. ಇಡ್ಲಿಗೆ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ದೋಸೆಗಿಂತ ಇಡ್ಲಿಗೆ ತುಂಬ ಚೆನ್ನಾಗಿರೋದು. ಮತ್ತು ಅನ್ನಕ್ಕೂ ನಾವು ಕಲಿಸ್ಕೊಂಡು ತಿನ್ಬೋದು, ಆದರೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ತುಂಬ ಈಸಿ, ಸಾಂಬಾರು ಈಸಿಯಾಗಿ ಮಾಡ್ಕೋಬೋದು ನಾವು. ಈಗ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಮಾಮೂಲಿ ಒಗ್ಗರಣೆ. ನಾವು ಈರುಳ್ಳಿ ಎಷ್ಟು ಹಾಕ್ತೀವೋ ಅದಕ್ಕೆ ತಕ್ಕಷ್ಟು, ನಾನು ಏನು ಅಂತೀನೋ ಅದೇ, ಈರುಳ್ಳಿಗೆ ತಕ್ಕಷ್ಟು ಎಣ್ಣೆ. ನಾನು ಸ್ವಲ್ಪನೇ ಈರುಳ್ಳಿ ಹಾಕಿದ್ದೀನಿ, ಯಾಕಂದರೆ ಬೇಯಿಸೋಕ್ಕೆ ತುಂಬ ಹಾಕಿದ್ದೀನಲ್ಲ, ಅದರಿಂದ ಒಗ್ಗರಣೆಗೆ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಇದಕ್ಕೊಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ಆ ಸ್ಮೆಲ್ಲು, ಒಗ್ಗರಣೆಯಲ್ಲಿ ನಾವು ಬೆಳ್ಳುಳ್ಳಿ ಹಾಕಿದ್ರೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇದು ಡಿಫ್ರೆಂಟಾಗಿರುತ್ತೆ. ಟೊಮೆಟೊ ಸಾಂಬಾರು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕಿ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿ, ಚೆನ್ನಾಗಿರುತ್ತೆ. ಮತ್ತು ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎರಡು ಒಗ್ಗರಣೆ ಹಾಕಿ ನಾವು ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈ ಟೊಮೆಟೊ ಸಾಂಬಾರು ನೀವು ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇಡ್ಲಿಗೆ. ಈಗ ಇದೆಲ್ಲ ಫ್ರೈ ಆಯಿತು. ಈಗ ಮಸ್ತಿರೋ ಟೊಮೆಟೊ ಪೇಸ್ಟ್ನ ಹಾಕ್ಕೊಳ್ತೀನಿ. ಟೊಮೆಟೊ ಚೆನ್ನಾಗಿ ಮಸಿಬೇಕು ನೀವು. ಅದು ಮಸಿಬೇಕಾದ್ರೆ ನೀವು ಬೇಯಿಸಿದ ತಕ್ಷಣ ನೀರು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಇದು ಮಸಿಳಿ, ಆವಾಗ ನಿಮ್ಗೆ ಬೇಗ ಮಸ್ತು ಬಿಡುತ್ತೆ. ಅದು ನೀರಿದ್ರೆ ಅದು ಮಸಿಯಲ್ಲ. ಈಗ ನಾನು 1 ಸ್ಪೂನಷ್ಟು ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಸಾಂಬಾರು, ಟೊಮೆಟೊ ಸಾಂಬಾರ್ಗೆ ಹಾಕ್ತೀನಿ. ಈಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅದರಿಂದ. ಬೇಳೆ ಹಾಕಲ್ಲ, ಬರೀ ಟೊಮೆಟೊ. ಒಂದು ಸ್ವಲ್ಪ ಗಟ್ಟಿ ಬೇಕಂತ ಅದು ಇಡ್ಲಿ ಹಿಟ್ಟು 1 ಸ್ಪೂನ್ ಹಾಕಿದ್ದೀನಿ ನಾನು. ಕುದಿಯುತ್ತೆ. ಇದು ಒಂದು 5-10 ನಿಮಿಷ ನೀವು ಮೀಡಿಯಮ್ ಫ್ಲೇಮ್ಗಿಟ್ಟು ಕುದಿಸಿ, ಅಷ್ಟೇ, ರೆಡಿ ಆಯಿತು. ತುಂಬ ಈಸಿ ಇದು ಮಾಡೋದು. ಏನಂದರೆ ನಾವು ಸಾಂಬಾರು ಪುಡಿ, ಸಾರಿನ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ನಾವು ಟೊಮೆಟೊ ಜೊತೆಗೆ ಬೇಯಿಸ್ತೀವಲ್ಲ, ಅದರಿಂದ ಕೆಲಸ ಕಡಿಮೆನೇ. ಘಾಟ್ ಏನು ಬರೋಲ್ಲ.
ಚೆನ್ನಾಗಿ ಕುದೀತಾ ಇದೆ ನೋಡಿ, ರೆಡಿ ಆಯಿತು. ಫ್ರೆಂಡ್ಸ್, ಟೊಮೆಟೊ ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಇದನ್ನು ಒಂದು ಸತಿ ನೀವು ಮಾಡಿ ನೋಡಿ, ಮತ್ತೆ ಮತ್ತೆ ನಾವು ಟೊಮೆಟೊ ಸಾಂಬಾರೇ ಮಾಡಬೇಕು ಅನಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಈಸಿ ಮಾಡೋದು. ಬೇಳೆ ಇಲ್ಲದೆ ಒಂದು ಟೊಮೆಟೊ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನು ಟೊಮೆಟೊ ಸಾಂಬಾರು ಇನ್ನೊಂದು ಥರನೂ ಮಾಡ್ತೀನಿ, ಅದು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಅದು ಅದು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಇದು ಸಾಂಬಾರು ಪುಡಿ ಹಾಕ್ಬಿಟ್ಟು ಇಡ್ಲಿಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇದು ಇಡ್ಲಿ ಸಾಂಬಾರು. ಫ್ರೆಂಡ್ಸ್, ರೆಡಿ ಆಯಿತು. ನಾನು ಲಾಸ್ಟಲ್ಲಿ ಹಿಂಗು ಒಂದು ಸ್ವಲ್ಪ ಸೇರಿಸಿದ್ದೀನಿ, ಆ ವಾಸನೆ ಗಮ್ಮಂತ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.